ಪ್ಲಾಸ್ಟಿಕ್ ಅಕ್ಕಿ ಆಯಿತು, ಪ್ಲಾಸ್ಟಿಕ್ ನೋಟು ಆಯಿತು, ಈಗ ಸಕ್ಕರೆಯ ಸರದಿ. ಸಕ್ಕರೆಯಲ್ಲಿಯೂ ಕೂಡ ಪ್ಲಾಸ್ಟಿಕ್ ಸಕ್ಕರೆ ಬಂತ ಅನ್ನುವಂಥ ಅನುಮಾನ ಕಾಡ್ತಿದೆ. ಯಾಕೆಂದರೆ ಇದರಲ್ಲಿ ಸಕ್ಕರೆ ಯಾವುದು, ಪ್ಲಾಸ್ಟಿಕ್ ಯಾವುದು ಅನ್ನೋದೇ ಗೊತ್ತಾಗ್ತಿಲ್ಲ. ಚಿತ್ರದುರ್ಗ ತಾಲೂಕಿನ ಕೋನಬೇವು ಗ್ರಾಮದ ಶಿವರುದ್ರಪ್ಪ ಅನ್ನೋರು ಮಂಜುನಾಥ್ ಕಾಫಿ ವರ್ಕ್ಸ್ನಲ್ಲಿ ಸಕ್ಕರೆಯನ್ನು ಖರೀದಿ ಮಾಡಿದ್ದಾರೆ. ಬಳಿಕ ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಮನೆಯಲ್ಲಿ ಸಕ್ಕರೆಯನ್ನು ಡಬ್ಬಕ್ಕೆ ಹಾಕಿಕೊಳ್ಳುವಾಗ ಫ್ಯಾನ್ ಗಾಳಿಗೆ ಸಕ್ಕರೆಯಲ್ಲಿದ್ದ ಪ್ಲಾಸ್ಟಿಕ್ನಂತಹ ತುಣುಕುಗಳು ಹಾರಾಡಿವೆ. ಅನುಮಾನ ಬಂದು ತಿಂದು ನೋಡಿದ್ದಾರೆ. ಅದು ಯಾವುದೇ ರುಚಿ ಕಂಡಿಲ್ಲ. ಹೀಗಾಗಿ ಇದು ಪ್ಲಾಸ್ಟಿಕ್ ಅಂತ ಗ್ರಾಹಕ ಶಿವರುದ್ರಪ್ಪ ಆರೋಪಿಸಿದ್ದಾರೆ. ಇನ್ನು ಶಿವರುದ್ರಪ್ಪ ಆಹಾರ ಇಲಾಖೆ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದು, ಆಹಾರ ಸಂರಕ್ಷಣಾಧಿಕಾರಿ ಕಾಂತರಾಜ್ ನೇತೃತ್ವದಲ್ಲಿ ದಾಳಿ ಮಾಡಿದ್ದಾರೆ. ಅಂಗಡಿಯಲ್ಲಿದ್ದ ಸಕ್ಕರೆಯ ಸ್ಯಾಂಪಲ್ ಸಂಗ್ರಹಿಸಿದ್ದು ಪ್ರಯೋಗಾಲಯಕ್ಕೆ ರವಾನಿಸಿದ್ದಾರೆ. ಈ ಬಗ್ಗೆ ವರದಿ ಬಂದ ಮೇಲೆ ಕ್ರಮ ಕೈಗೊಳ್ಳೋದಾಗಿಯೂ ತಿಳಿಸಿದ್ದಾರೆ. ನೀವ್ಯಾರು? ನೀವು ಕಸ್ಟಮರ್ ಆದ್ರೆ ಖರ್ಚು ನೀವ್ಯಾರು? ನೀವ್ಯಾರು? ಫಸ್ಟ್ ಪಾಯಿಂಟ್ ನೀವ್ಯಾರು? ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡಿಬಹುದು. ನಮ್ಮ ಪ್ರತಿನಿಧಿ ಕುಮಾರಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ಕುಮಾರಸ್ವಾಮಿ, ಏನಿದು ಪ್ಲಾಸ್ಟಿಕ್ ಸಕ್ಕರೆ? ರಾಘವೇಂದ್ರ ಅಂತ ಹೇಳಿದ್ರೆ ಕೊಂಚೆ ಶಿವರುದ್ರಪ್ಪ ಅಂತ ಹೇಳಿ ಶಿವರುದ್ರಪ್ಪ ಅಂತ ಹೇಳಿ ಕರೀತಾರೆ. ಇವರು ಕೂನುಬೇವು ಗ್ರಾಮಸ್ಥರು, ಒಂದು ರೈತ ಮುಖಂಡ ಕೂಡ. ಇವರು ಚಿತ್ರದುರ್ಗದ ಮಂಜುನಾಥ ಕಾಫಿ ವರ್ಕ್ಸ್ ಅಂತ ಹೇಳಿ ಒಂದಿದೆ. ಆ ಅಂಗಡಿನಲ್ಲಿ ಸುಮಾರು ಮಧುರ ಅಂತ ಹೇಳಿ ಒಂದು ಸಕ್ಕರೆ ಸೀಲ್ಡ್ ಪ್ಯಾಕೆಟ್, ಅದನ್ನ ಸುಮಾರು ವರ್ಷಗಳಿಂದ ಬಳಸ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಮೊನ್ನೆ ತೆಗೆದುಕೊಂಡು ಹೋಗಿದ್ದಂತಹ ಒಂದು ಸಕ್ಕರೆ ಪ್ಯಾಕೆಟ್ ನಲ್ಲಿ ಇವು ಪ್ಲಾಸ್ಟಿಕ್ ಹರಳುಗಳು, ಸಕ್ಕರೆ ರೀತಿಯಲ್ಲಿ ಕಾಣುವಂತಹ ಪ್ಲಾಸ್ಟಿಕ್ ಹರಳುಗಳು ಕಂಡು ಬಂದಿದೆ. ಹೆಂಗೆ ಅಂತಂದ್ರೆ, ಒಂದು ಮನೆಯಲ್ಲಿ ಒಂದು ಡಬ್ಬಕ್ಕೆ ಹಾಕ್ತಾ ಕೊನೆಗೆ ಉಳಿದಂತಹ ಸಕ್ಕರೆ ಡಬ್ಬಕ್ಕೆ ಹಾಕ್ತಾ ಇರ್ಬೇಕಾದ್ರೆ ಫ್ಯಾನ್ ಹಾಕಿದ್ವಿ. ಫ್ಯಾನ್ ಆನ್ ಮಾಡಿದಾಗ ಅದು ಪ್ಲಾಸ್ಟಿಕ್ ಹರಳುಗಳೆಲ್ಲ ಆರಿ ಹೋಗ್ತಾ ಇತ್ತು. ಅವಾಗ ಅದು ಏನ್ ಹಿಂಗ ಆರೋಗ್ತಿದೆ ಅಂತ ನೋಡಿ ಹಿಡಿದು ನೋಡಿ ಟೇಸ್ಟ್ ಮಾಡಿದಾಗ ಅದು ಸಿಹಿ ಇರ್ಲಿಲ್ಲ, ಮತ್ತೆ ಒಂಥರ ಪ್ಲಾಸ್ಟಿಕ್ ನ ಅಗದಂಗ್ ಆಗ್ತಾ ಇತ್ತು. ಹಾಗಾಗಿ ನಮಗೆ ಭಯ ಮತ್ತು ಆತಂಕ ಎರಡೂ ಕೂಡ ಆಯ್ತು. ಹಾಗಾಗಿ ಮತ್ತೆ ನಾವು ಆಹಾರ ಇಲಾಖೆಗೆ ಒಂದು ದೂರನ್ನ ಕೊಟ್ಟಿವಿ. ಇದು ಕಲಬೆರಕೆ ನಡೀತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ನಮಗೆ ಅನುಮಾನ ಬಂದಿದ್ದು ದೂರನ್ನು ಕೊಟ್ಟಿದ್ವಿ ಮತ್ತು ತನಿಖೆಯನ್ನು ಕೂಡ ನಡೀತಾ ಇದೆ ಅಂತ ಹೇಳಿ ಹೇಳಿದ್ರು. ಜೊತೆಗೆ ಇದನ್ನ ನಾವು ಮುಂದುವರೆದು ನಾವು ಕೂಡ ಒಂದು ವಿಚಾರಿಸಿದಾಗ, ಇದು ಹೊಳಲ್ಕೆರೆ ರಸ್ತೆ ಅನಿತಾ ಏಜೆನ್ಸಿಯ ಮೂಲಕ ಈ ಒಂದು ಸಕ್ಕರೆಯನ್ನ ಎಲ್ಲ ಅಂಗಡಿಗಳಿಗೆ ಮತ್ತು ಮಾಲ್ಗಳಿಗೆ ಮಾರಾಟ ಮಾಡಲಾಗ್ತಿದೆ ಅಂತನೂ ಕೂಡ ಈ ಮಾಹಿತಿ ಇದಕ್ಕಿದೆ. ಮತ್ತೆ ಆಹಾರ ಇಲಾಖೆನವರು ಕೂಡ ಅಲ್ಲಿನೂ ಕೂಡ ವಿಚಾರಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮ್ಗೆ ಲಭ್ಯವಾಗಿತ್ತು. ಎಸ್ ಕುಮಾರಸ್ವಾಮಿ, ನಮ್ಮ ಜೊತೆ ಕಾಂತರಾಜು ಅವರಿದ್ದಾರೆ, ಆಹಾರ ಸಂರಕ್ಷಣಾಧಿಕಾರಿಗಳು. ಕಾಂತರಾಜು ಅವರೇ ನಮಸ್ಕಾರ. ನಮಸ್ತೆ. ಈ ಒಂದು ದೂರನ್ನ ಬಂದಾಗ, ತಾವು ಪರಿಶೀಲಿಸಿದಾಗ ತಮಗೆ ಕಂಡದ್ದೇನು? ಇಲ್ಲಿ ಮೇಲ್ನೋಟಕ್ಕೆ ಏನ್ ಅನ್ಸುತ್ತೆ ಸರ್? ಸರ್, ಅದು ಈಗ ಒಬ್ರು ಅದು ಶಿವರುದ್ರಪ್ಪನವರು ಅಂತ ಹೇಳಿ ಅವರು ಕಂಪ್ಲೇಂಟ್ ತಂದಿದ್ರು. ಈ ಸಕ್ಕರೆ ಹರಳಿನಲ್ಲಿ ಪ್ಲಾಸ್ಟಿಕ್ ಹರಳು ಮಿಶ್ರಿತ ಆಗಿದೆ ಅಂತ ಹೇಳಿ. ಸೊ ನಾವು ಅಲ್ಲಿಗೆ ಹೋಗಿ ಸ್ಯಾಂಪಲ್ ತಗೊಂಡು ಅದನ್ನ ಇದಕ್ಕೆ ಕಳಿಸಿದ್ವಿ, ಸೀಲ್ಡ್ ಪ್ಯಾಕೆಟ್ ಕಳಿಸಿದೀವಿ ಸರ್. ಅನಾಲಿಸಿಸ್ ಕಳಿಸಿದೀವಿ ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿಗೆ. ಸೊ ಅದು ರಿಸಲ್ಟ್ ಏನ್ ಬರುತ್ತೆ ನೋಡ್ಕೊಂಡು ತಾವು ಅದನ್ನ ಓಪನ್ ಮಾಡಿ ನೋಡಿದಾಗ ಶಿವರುದ್ರಪ್ಪ ಅವರು ಹೇಳಿದಂತ ಆರೋಪದಲ್ಲಿ ಏನಾದ್ರು ಹುರುಳಿದೆ ಅಂತ ಅನ್ಸುತ್ತಾ? ಪ್ಲಾಸ್ಟಿಕ್ ಸಕ್ಕರೆ ಬರ್ಲಿಕ್ಕೆ ಸಾಧ್ಯತೆ ಇದೆಯಾ ಸರ್? ಅದನ್ನ ನಾನು ಓಪನ್ ಮಾಡಿ ನೋಡಿಲ್ಲ. ಅದು ನಾವು ಅನಾಲಿಸಿಸ್ ಕಳಿಸ್ತೀವಿ ಸರ್. ಸೀಲ್ಡ್ ಪ್ಯಾಕೆಟ್ ಅನ್ನೇ ಓಪನ್ ಆಗಿರೋದನ್ನ ಕಳಿಸಿಲ್ಲ. ಸೀಲ್ಡ್ ಪ್ಯಾಕೆಟ್ ಅನ್ನ ಲ್ಯಾಬ್ಗೆ ಕಳಿಸಿದೀನಿ ಸರ್. ಅಲ್ಲ, ಅದನ್ನ ಒಂದ್ಸತಿ ತಾವು ಕೂಡ ಒಂದ್ಸತಿ ಅಲ್ಲಿ ಸ್ಪಾಟ್ ಅಲ್ಲಿ ಚೆಕ್ ಮಾಡಬಹುದಿತ್ತಲ್ವಾ ಸರ್? ಸ್ಪಾಟ್ ಅಲ್ಲಿ ಸ್ವಲ್ಪ ಕ್ರೌಡ್ ಇತ್ತು, ಅಲ್ಲಿ ಆಗೋದಿಲ್ಲ. ಸೊ ನಾನು ಸೀಲ್ಡ್ ಪ್ಯಾಕ್ ಅನ್ನೇ ಕಳಿಸಿದೀನಿ. ಮತ್ತೆ ಇಲ್ಲಿವರೆಗೂ ಒಂದು 31 ವರ್ಷ ಸರ್ವಿಸ್ ಸರ್. ನಾನು ಇದೇ ಫಸ್ಟ್ ಟೈಮ್ ನಾನು ಕೇಳಿರೋದು ಈ ರೀತಿ ಸಕ್ಕರೆನಲ್ಲಿ ಹರಳಿದೆ, ಪ್ಲಾಸ್ಟಿಕ್ ಹರಳಿದೆ ಅಂತ ಹೇಳಿ. ಸೊ ಅದು ಏನ್ ಸತ್ಯಾಸತ್ಯತೆ ಅದು ಅನಾಲಿಸಿಸ್ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ ಸರ್. ಅದರಲ್ಲಿ ಅದೇನು ವೈಲೇಷನ್ ಬರುತ್ತೆ, ನಮ್ಮ FSSAI ಆಕ್ಟ್, ರೂಲ್ಸ್ ರೆಗ್ಯುಲೇಷನ್ಸ್ ಯಾವುದೇ ವೈಲೇಷನ್ ಬಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಕಾನೂನು ಕ್ರಮ ತಗೋತೀವಿ ಸರ್. ಓಕೆ, ಕಾಂತರಾಜ್ ಅವರು ದಯವಿಟ್ಟು ಸಂಪರ್ಕದಲ್ಲಿದೆ. ಹಾಗೆ ದೂರು ಕೊಟ್ಟ ಶಿವರುದ್ರಪ್ಪ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ಶಿವರುದ್ರಪ್ಪ ನಮಸ್ಕಾರ. ನಮಸ್ಕಾರ ಸರ್. ತಮ್ಗೆ ಅನುಮಾನ ಯಾಕೆ ಬಂತು? ಇಲ್ಲಿ ನೀವು ಕಂಡಿದ್ದೇನು ಸರ್? 26ನೇ ತಾರೀಕು ನಮ್ಮ ಮನೆಯಲ್ಲಿ ಪಾಕೆಟ್ ಅನ್ನ ಒಡೆದಿದ್ದ ಪಾಕೆಟ್ ಅನ್ನ ಸಕ್ಕರೆ ಖಾಲಿ ಆಗಿತ್ತು. ಒಂದ್ಸತಿ ಕಾಫಿ ಒಂದು ಇದು ಒಲೆ ಮುಂದೆ ಇರ್ತಕ್ಕಂಥ ಡಬ್ಬಿಯಲ್ಲಿ ಹಾಕ್ಲಿಕ್ಕೆ ಹೋದಾಗ ಆ ಫ್ಯಾನು ಈ ಟೈರ್ಗೆ ಅದರೆಲ್ಲ ಗಾಳಿ ಇದಾಯ್ತು. ಸಕ್ಕರೆಯಲ್ಲಿ ಅದರಲ್ಲಿರುವಂತ ಹಾರಾಡಿ ಬಂತು ಪ್ಲಾಸ್ಟಿಕ್ ಹರಳುಗಳು. ಅದನ್ನ ನಾನೇನ್ ಮಾಡಿದ್ರೆ ತೆಗೆದು ನೋಡಿದಾಗ ನನ್ನ ಮಗ ಅವನು ಕಾಲೇಜಿಗೆ ಲೆಕ್ಚರ್ ಹೋಗ್ಬೇಕಾಗಿತ್ತು. ಅವನು ಬೇಗ ಹೊರಟ್ಬಿಟ್ಟ. ಅದೇನ್ ನೋಡಪ್ಪ ಅನ್ಸುತ್ತೆ, ಅವ್ನು ಬಾಯಾಗಿತ್ತು ನೋಡಿ ಅದು ಪ್ಲಾಸ್ಟಿಕ್ ಹರಳಾಗಿತ್ತು. ಹುಡುಗ
ನನಗೆ ಹೇಳಿದ ಅವನು ಲೆಕ್ಚರರ್ ಅವನು ಬಂದು ನನಗೆ ಹೇಳ್ದ ಆಗಿದೆ ಅಂತ. ತಕ್ಷಣ ನಾನೇನ್ ಮಾಡಿದೆ, ನೀನು ಡ್ಯೂಟಿ ಹೋಗ್ಬಿಡಂತ ಅವ್ರಿಗೆ ಕಳಿಸ್ಬಿಟ್ಟು ನಾನು ಸರಿ ಸರಿ ಶಿವರುದ್ರಪ್ಪ ಅವ್ರೀಗ ಈಗ ತಾವು ಗಮನಿಸಿದ್ರಲ್ಲ, ಅದು ಗಾಳಿಗೆ ಹಾರ್ತಾ ಇತ್ತು, ಅದ್ರ ತೂಕ ಕಡಿಮೆ ಇತ್ತಾ ಹರಳದ್ದು? ಗಾಡಿಗೆ ಹಾರಾಡೋದಂದ್ರೆ ಪಾಸ್ ಆಗುತ್ತೆ ಗೊತ್ತಿತ್ತು, ಮೇಲಕ್ಕೆ ಹೋಗಲ್ಲ. ಹಾ, ಸಕ್ಕರೆಯಿಂದ ಬೇರೆ ಬರುತ್ತೆ, ಸಕ್ಕರೆಯಿಂದ ಸೈಡಿಗೆ ಹೋಗುತ್ತೆ, ಸೈಡಿಗೆ ಉರುಳಿ ಹೋಗುತ್ತೆ. ಹಾ ಹಾ ಹಾ. ಸೊ ಈಗ ತಮ್ಮ ಆರೋಪ ಇದರಲ್ಲಿ ಕಲಬೆರಕೆ ಆಗಿದೆ ಅನ್ನುವಂಥದ್ದು. ಸಮಸ್ಯೆ ಅಂದ್ರೆ ನೋಡಿ ಸರ್, ಸುಮಾರು ಈಗ 2 ವರ್ಷಗಳಿಂದ ನಾನು ಈ ಸಕ್ಕರೆಯನ್ನು ಬಳಸ್ತೀನಿ, ಐಜಾನಿಕ್ ಅಂತ. ಹಾ, ಐಜಾನಿಕ್ ಅಂತ ಇವರು ಸುಳ್ಳು ಬೋರ್ಡ್ಗಳನ್ನ ಹಾಕಿದ್ರು, ನಮಗೆ ಗೊತ್ತಿಲ್ಲದೆ ಇತ್ತೀಚೆಗೆ ಪತ್ತೆ ಹಚ್ಚಿದ ಮೇಲೆ ನಮ್ಮ ಮೊಮ್ಮಗು ಸಮರ್ಥಗಾಗಿ 13 ತಿಂಗಳು ಮಗು 6ನೇ ತಿಂಗಳು 7ನೇ ತಿಂಗಳು 14ನೇ ತಾರೀಕು ಮರಣ ಹೊಂದಿತ್ತು. ಆಡಿದ್ದಂಗೆ ಮರಣ ಹೊಂದ್ಬಿಟ್ಟು ಹಾಗೆ ಉಸಿರಾಗಿ ನಾವು ಇನ್ನು ಸುಮಾರು ಡಾಕ್ಟರ್ ತೋರಿಸಿದ್ರೆ ಕಾಯಿಲೆ ಏನು ಕಂಡಿರಲಿಲ್ಲ, ಕಾಯಿಲೆ ಏನು ಅಂತ ಗೊತ್ತಾಗ್ಲಿಲ್ಲ. ಸುಮ್ಮನೆ ಜ್ವರ ಅಂತ ಹೋಗೋದು, ಹೊಟ್ಟೆ ಅಂತ ಹೋಗೋದು, ಬರೋದು. ಅದಕ್ಕಿಂತ ಹಿಂದೆ ನಮ್ಮ ಮೊಮ್ಮಗಳು ಒಂದಿತ್ತು, ಜ್ವರ ಅಂತ ಹೋಗೋದು ಬರೋದು. ಈ ಮಗು 13 ತಿಂಗಳು ಹಾಗೆ ಆಟ ಆಡ್ತಾ ಹಾಗೆ ಜೋರಲ್ಲಿ ಹಾಗೆ ಮನೆಗೆ ಹಾಗೆ ಸತ್ತು ಹೋಗ್ಬಿಡ್ತು. ಈಗ ಕಾಂತರಾಜು ಅವರು ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವ್ರಿಗೆ ಅಧಿಕಾರಿಗಳಿಗೆ ಏನ್ ಕೇಳ್ಕೊಳ್ತೀರಿ ಈಗ ನೇರವಾಗಿ? ಹಲೋ ಹಲೋ ಹೇಳಿ ಸರ್. ಹಲೋ ಹೇಳಿ ಸರ್. ಕಾಂತರಾಜು ಅವರೇ, ಈಗ ಅವರು ಹೇಳಿರೋ ಪ್ರಕಾರ ಅಲ್ಲಿ ಏನಾದ್ರು ಒಂದು ಕಲಬೆರಕೆಯ ಮಿಕ್ಸ್ ಆಗಿರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು. ಈಗ ಆ ಒಂದು ಯಾವ ಸಂಸ್ಥೆಗೆ ಸೇರಿದ್ದು, ಆ ಸಂಸ್ಥೆಗೆ ಗೋಡಾನ್ ಮೇಲೆ ಏನಾದ್ರು ಒಂದು ದಾಳಿ ಮಾಡುವಂಥದ್ದು ಆ ಥರದ್ದು ಏನಾದ್ರು ಮಾಡಿದ್ದೀರಾ ತಾವು? ಸರ್ ಇಲ್ಲ, ಈಗ ಪ್ರಾಥಮಿಕ ಹಂತವಾಗಿ ನಾವು 2 ಕಡೆ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದನ್ನ ಲ್ಯಾಬಿಗೆ ಕಳಿಸಿದೀವಿ ಸರ್. ಸೊ ಅದು ರಿಸಲ್ಟ್ ನೋಡ್ಕೊಂಡು ಮುಂದಿನ ಕ್ರಮ ನಾವು ತಗೋತೀವಿ ಸರ್. ಈಗ ಆ ಪ್ಯಾಕೆಟ್ ಅಲ್ಲಿ ಏನಿದೆಯೋ ಅದ್ರದ್ದು ಕ್ರಮ. ಆದ್ರೆ ಇಂತಹ ಸಂದರ್ಭಗಳಲ್ಲಿ ಮೇಲ್ನೋಟಕ್ಕೆ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟರು ಕೂಡ ತಾವು ಅದನ್ನ ಓಪನ್ ಮಾಡಿ ಒಂದು ಪರಿಶೀಲನೆ ಮಾಡಿ ದಿಢೀರಂತ ಗೋಡನ್ ಮೇಲೆ ದಾಳಿಗಿಳಿ ಏನಾದ್ರು ಮಾಡಿದ್ರೆ ಪ್ರಾಯಶಃ ಅದು ನಿಮಗೆ ರೆಡ್ ಹ್ಯಾಂಡ್ ಆಗಿ ಇನ್ನಷ್ಟು ಸಿಕ್ತಿತ್ತೇನೋ ಒಂದೊಮ್ಮೆ ಇದ್ರೆ. ನಾವು ಓಪನ್ ಮಾಡಿದ್ರೆ ಅದು ನಾವೇ ಕೇಸ್ ಹಾಕ್ತಿವಲ್ಲ ಸರ್ ನಾಳೆ. ಹೀಗಾಗಿ ನಮ್ಮ ಇದನ್ನ ಬಿಲೀವ್ ಮಾಡೋದಿಲ್ಲ, ಕಷ್ಟ ಆಗುತ್ತೆ. ಅಲ್ಲ, ಒಂದು ಪ್ಯಾಕೆಟ್ ಅನ್ನ ಸೀಲ್ಡ್ ಪ್ಯಾಕೆಟ್ ಅನ್ನ ತೆಗೆದು ಕಳಿಸ್ಕೊಟ್ಟು ಇನ್ನೊಂದು ಪ್ಯಾಕೆಟ್ ಅನ್ನ ತಾವು ಓಪನ್ ಮಾಡಿ ಪರಿಶೀಲಿಸಿದ್ರೆ ಒಂದಷ್ಟು ಸತ್ಯ ಅಲ್ಲಿ ನಿಮ್ಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಿತ್ತು ಅನ್ನುವಂಥದ್ದು. ಮೇಲ್ನೋಟಕ್ಕೆ ಅಂದ್ರೆ ಅಲ್ಲೇ ಒಂದ್ಸರಿ ಮಂಜುನಾಥ ಕಾಫಿ ವರ್ಕ್ಸ್ ಅಲ್ಲಿ ಅವರು ಸ್ವಲ್ಪ ಒಂದು 5 kg ಶುಗರ್ ನೀರ್ ಹಾಕಿ ಅದು ಕಲ್ಸಿದ್ರು ಸರ್, ಅದನ್ನ ನೋಡೋಣ ಅಂತ ಹೇಳಿ. ಸೊ ಅದರಲ್ಲಿ ಯಾವುದು ಪ್ಲಾಸ್ಟಿಕ್ ಹರಳು ಬರ್ಲಿಲ್ಲ. ಆದ್ರೂ ಕೂಡ ನಾವು ಈ ಒಂದು 2 ಸ್ಯಾಂಪಲ್, ಒಂದು 1 kg ಒಂದು ಬೇರೆ ಕಡೆ ತಗೊಂಡಿದ್ದೀವಿ, ಇನ್ನೊಂದು 5 kg ಅವರು ಕಂಪ್ಲೇಂಟ್ ಪ್ರಕಾರ 5 kg ನಲ್ಲಿ ಕಂಡು ಬಂದಿದೆ ಅಂತ ಹೇಳಿದ್ರು. ಸೊ ಅದು 5 kg ಪೂರ್ತಿ ಸೀಲ್ಡ್ ಪ್ಯಾಕೆಟ್ ಅನ್ನ ನಾನು ಅನಾಲಿಸಿಸ್ ಕಳಿಸಿದ್ದೀನಿ. ಈಗ ಈ ದೂರು ಕೊಟ್ಟವರು ಅವ್ರ ಮನೇಲಿ ಯೂಸ್ ಮಾಡಿದಂತಹ ಓಪನ್ಡ್ ಪ್ಯಾಕೆಟ್ ಅನ್ನ ತಾವು ಗಮನಿಸ್ಲಿಲ್ಲ? ಸರ್ ತಂದಿದ್ರು ಅವರೊಂದು ಬಿಳಿ ಇದು ಶಿವರುದ್ರಪ್ಪನವರು ಒಂದು ವೈಟ್ ಪ್ಯಾಕ್ ಇದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕೊಂಡ್ಬಂದಿದ್ರು ಸರ್. ನಮ್ಮ ಆಫೀಸಿಗೆ ತಗೊಂಡ್ಬಂದಿದ್ರು, ತೋರ್ಸಿದ್ರು, ನಾನು ನೋಡ್ದೆ. ಡಿಸ್ಪ್ಲೇ ಮಾಡಿದ್ರು ಟೇಬಲ್ ಮೇಲೆ. ಅದರಲ್ಲಿ ಅವರು ಈ ಸಣ್ಣ ಪ್ಲಾಸ್ಟಿಕ್ ಹರಳು ಇತ್ತು ಸರ್. ಅದು ಪ್ಲಾಸ್ಟಿಕ್ ಹರಳುಗಳಿದ್ವು ಅದು ಇತ್ತು ಸರ್. ನಾನು ಬಾಯಿ ಹಾಕೊಂಡು ನೋಡಿದೆ, ಅದು ಗಟ್ಟಿ ಇತ್ತು, ಅದು ಸಕ್ಕರೆ ಹರಳು ಅಲ್ಲ. ಸೊ ಹಿಂಗಾಗಿ ನನಗೆ ಭಾರಿ ಆಶ್ಚರ್ಯ ಆಯ್ತು. ಸೊ ನಾನು ಇಲ್ಲಿವರೆಗೂ ನಾನು ಹೌದು ಕಾಂತರಾಜ್ ಅವರಿಗೆ ನನ್ನ ಆವಾಗಿಂದ ನನ್ನ ಪ್ರಶ್ನೆ ಇದೇ ಆಗಿತ್ತು. ತಾವು ಮೌಖಿಕವಾಗಿ ಅಥವಾ ಮುಖತಃ ಅದನ್ನ ನೋಡಿದ ಮೇಲೆ ಅನುಮಾನ ಬಂದ ತಕ್ಷಣಕ್ಕೆ ತಾವು ಆ ಗೋಡನ್ ಮೇಲೆ, ಆ ಕಂಪನಿ ಮೇಲೆ ದಾಳಿ ಮಾಡಿದ್ರೆ ತಮಗೇನಾದ್ರು ಮಾಹಿತಿ ಸಿಗ್ತಾ ಇತ್ತು. ಈಗ ಅವರಿಗೆ ಸಾಕಷ್ಟು ಸಮಯ ಕೊಟ್ಟಕ್ಕಾಗಿದೆ, ಅಲ್ಲಿ ಬೇರೆ ಯಾವುದೋ ಪ್ಯಾಕೆಟಲ್ಲಿ ಇಲ್ಲ, ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇಂತಹ ಒಂದು ಸೂಕ್ಷ್ಮ ಸಂದರ್ಭಗಳಲ್ಲಿ ತಾವು ಸ್ವಲ್ಪ ಚುರುಕಾಗಬೇಕಲ್ವಾ ಸರ್? ಅದು ಚುರುಕಾಗಬೇಕು. ನಾವು ಸ್ಯಾಂಪಲ್ ವಿತೌಟ್ ರಿಸಲ್ಟ್ ನಾವು ಸರ್ ವಿತೌಟ್ ರಿಸಲ್ಟ್ ನೀವೇ ಹೇಳಿದ್ರಲ್ಲ ಈಗ ಸರ್, ನೀವೇ ಹೇಳಿದ್ರಿ ಅಲ್ಲಿ ಪ್ಲಾಸ್ಟಿಕ್ ಹರಳಂತದ್ದು ಒಂದಿತ್ತು, ಬಾಯಿಗೆ ಹಾಕೊಂಡೆ ಅದು ಸಕ್ಕರೆ ಅಲ್ಲ ಅಂತ. ಸರ್ ಆಗಲ್ಲ, ಅದು ವೈಟ್ ಪೇಪರ್ ಅಲ್ಲಿ ತಂದಿದ್ದು, ವೈಟ್ ಕವರ್ ಅಲ್ಲಿ ಸ್ವಲ್ಪ ಇಷ್ಟೇ ತಂದಿದ್ದು. ಅದ್ರ ಮೇಲೆ ನಾವು ಪ್ಯಾಕೆಟ್ ಓಪನ್ ಮಾಡಿ ಅದರಲ್ಲಿ ಏನಾದ್ರೂ ಸಿಕ್ಕಿದ್ರೆ ನಾವು ತಕ್ಷಣ ಆ ರೀತಿ ನೀವ್ ಹೇಳಿದ ಪ್ರಕಾರ ಮಾಡ್ಬೋದು ಸರ್. ಈಗ ಅವರು ಇದು ಪ್ಲಾಸ್ಟಿಕ್ ಕವರ್ ಅಲ್ಲಿ, ಬಿಳಿ ಕವರ್ ಅಲ್ಲಿ ತಂದಿದ್ದು ಸರ್. ಅದು ಯಾವ ಸಕ್ಕರೆ ಯಾವ ಕಂಪ್ನಿದು ಅಂತ ನಮಗೆ ಗೊತ್ತಿರೋದಿಲ್ಲ. ಅಲ್ಲ ಈಗ ಹಿಂಗಾಗಿ ಕಾಂತರಾಜ್ ಅವರ ನಾವು ಹೇಳ್ತಿರೋದಷ್ಟೇ, ನಿಮ್ಗೆ ಅವ್ರು ಯಾವ ಕಂಪ್ನಿ ತಗೊಂಡ್ವಿ ಅನ್ನೋದು ಅವ್ರ ಮಾಹಿತಿ ಹೇಳ್ತಿದ್ದಾರೆ. ಈಗ ನಿಮ್ಗೂ ಒಂದು ಅನುಮಾನ ಇದು ಬೇರೆ ಹೆಂಗಾದ್ರು ಮಿಕ್ಸ್ ಆಗಿದೆ ಅನ್ನುವಂಥದ್ದು. ತಕ್ಷಣಕ್ಕೆ ತಾವು ಸ್ವಯಂ ಪ್ರೇರಿತವಾಗಿ ಒಂದು 2 ಪ್ಯಾಕೆಟ್ ಖರೀದಿಸ್ಬಿಟ್ಟು ಒಂದನ್ನ ಲ್ಯಾಬ್ ಕಳಿಸಿ ಒಂದನ್ನ ಓಪನ್ ಮಾಡಿ ನೋಡಿ, ಅದರಲ್ಲಿ ಇದ್ದಿದ್ರೆ ತಕ್ಷಣಕ್ಕೆ ಗೋಡನ್ ಮೇಲೆ ದಾಳಿ ಮಾಡಿ ಇದನ್ನೆಲ್ಲ ಮಾಡಬಹುದಲ್ವಾ? ಅಥವಾ ಒಂದು ಸಕ್ಕರೆ ಪ್ಯಾಕೆಟ್ ಅನ್ನ ಖರೀದಿಸ್ಲಿಕ್ಕೆ ತುಂಬಾ ಕಷ್ಟ ಆಗತ್ತಾ ಸರ್? ಇಲ್ಲ, ಮಂಜುನಾಥ ಕಾಫಿ ವರ್ಕ್ಸ್ ಅಲ್ಲೇನೆ ನೀರ್ ತರಿಸ್ಬಿಟ್ಟು
5 kg ಪ್ಯಾಕೆಟ್ ಅದರಲ್ಲಿ ಹಾಕಿ ನೋಡಿದ್ದೀನಿ ಸರ್. ಅವರು ಕರಗಿಸಿದ್ರು, ಅದರಲ್ಲಿ ಏನು ಇದು ಬರ್ಲಿಲ್ಲ ಸರ್, ಹರಳು, ಪ್ಲಾಸ್ಟಿಕ್ ಹರಳು ಏನು ಬರ್ಲಿಲ್ಲ. ಸೊ ಹಾಗಾಗಿ ಈಗ ವರದಿ ಬಂದ ಮೇಲೆ ತಾವು ಕ್ರಮವನ್ನ ಕೈಗೊಳ್ತೀರಿ? అవును ಸರ್, ಅನಾಲಿಸಿಸ್ ರಿಸಲ್ಟ್ ಬರ್ತಿದ್ದಂಗೆ ಅದು ಏನು ವೈಲೇಷನ್ ಆಗಿದೆ ಅದ್ರ ಪ್ರಕಾರ ನಾವು ಕ್ರಮ ತಗೋತೀವಿ. ಈಗ ನಮ್ಮ ಒತ್ತಾಯ ಏನು ಗೊತ್ತಾ ಕಾಂತರಾಜ್ ಅವರೇ, ಈಗಾಗಲೇ ಕಲಬೆರಕೆ ಆಹಾರವನ್ನ ನಾವು ಬೇರೆ ಬೇರೆ ರೂಪದಲ್ಲಿ ತಿಂತಾ ಇದ್ದೀವಿ. ಇಂಥ ಒಂದು ಪ್ರಯತ್ನ ಆಗದೆ ಇರಲಿ, ಅದಕ್ಕೆ ಕಡಿವಾಣ ಬೀಳಲಿ ಅನ್ನುವಂಥದ್ದಷ್ಟು ದಯವಿಟ್ಟು ಗಮನ ಹರಿಸಬೇಕು ಅದ್ರ ಬಗ್ಗೆ. ಖಂಡಿತ ಖಂಡಿತ ಸರ್. ಥ್ಯಾಂಕ್ ಯು ಸರ್, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಈ ಒಂದು ವಿಚಾರ, ಈಗಾಗಲೇ ಒಂದು ಪ್ಲಾಸ್ಟಿಕ್ ಹರಳು ಅದರಲ್ಲಿ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಇದೆ. ಆದರೆ ಅದೇ ಸಂಸ್ಥೆಯಲ್ಲಿ ಉತ್ಪಾದನೆ ಆಗಿದ್ದ ಅಥವಾ ಇನ್ನೇನು ಇದರಲ್ಲಿ ಇರುವಂಥ ವಿಚಾರ ಅನ್ನುವಂಥದ್ದು ಲ್ಯಾಬ್ನಿಂದ ವರದಿ ಬಂದ ಮೇಲಷ್ಟೇ ಕ್ರಮ ಅನ್ನುವಂಥದ್ದನ್ನು ಸ್ಥಳೀಯ ಆರೋಗ್ಯಾಧಿಕಾರಿಗಳು ಹೇಳ್ತಿದ್ದಾರೆ.